ತಂದೆ ಪರಮೇಶ್ವರ ಅದು ಯಾವ ಜನ್ಮದಲ್ಲಿ ಪಾಪ ಮಾಡಿದೆನಂತ ಗೊತ್ತಿಲ್ಲ. ಆದರ್ಶ ಗುಣವಂತರು ಅಂತ ಕೈ ಹಿಡಿದ ನನ್ನ ಗಂಡ ಈಗ ದೊಡ್ಡ ಕುಡುಕಾಗಿದ್ದಾರೆ. ಯಾವತ್ತೂ ನನ್ನ ಒಡೆದೆ ಬಡಿದಿದ್ದವರು ಈಗ ಕುಡಿದು ಬಂದು ನನ್ನ ಹೊಡೆದು ಬಡಿದು ಹಿಂಸೆ ಮಾಡ್ತಿದ್ದಾರೆ. ಯಾವ ವರದಕ್ಷಿಣೆ ಬೇಡ ಅಂತ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು ಅವರೇ ಇವತ್ತು ವರದಕ್ಷಿಣೆಗಾಗಿ ನನ್ನ ಹಿಂಸೆ ಮಾಡ್ತಿದ್ದಾರೆ. ದೇವ್ರೆ, ನಾನು ಏನು ಮಾಡಲಿ? ಹೇಗಾದ್ರೂ ಮಾಡಿ ನನ್ನ ಗಂಡ ಈ ದುಶ್ಚಟಗಳನ್ನು ಬಿಟ್ಟು ಮೊದಲನಾಗಿ ಮಾಡಪ್ಪ, ಮೊದಲನಾಗಿ ಮಾಡು. ನಿಮ್ಮಂತ ದರಿದ್ರದವರನ್ನು ಕಟ್ಟಿಕೊಂಡು ಜೀವನವನ್ನೇ ನಾನು ಹಾಳು ಮಾಡಬೇಕು. ಯಾಕೆ ಸ್ವಾಮಿ ಈಗೆಲ್ಲ ಮಾತಾಡ್ತೀರಾ? ನಿಮ್ಗೋಸ್ಕರ ನನ್ನ ಅಣ್ಣ ಅಲ್ಲಿ ಇಲ್ಲಿ ಸಾಲ ಮಾಡಿ ನೀವು ಕೇಳಿದಷ್ಟು ಹಣ ತಂದ್ಕೊಟ್ಟಿದ್ದಾನೆ. ಮತ್ತೆಲ್ಲಿಗೆ ಹೋಗ್ತಾನೆ ಅವನು ಪಾಪ? ಏನು ಮಾತಾಡ್ತೀಯ? ನನ್ನ ಎದುರಿಗೆ ನಿಂತುಕೊಂಡು ನೀನು ಎದುರುತ್ತ ಎಷ್ಟು ಸೊಕ್ಕೆ, ಎಷ್ಟು ಸೊಕ್ಕು! ನಿಮ್ಮಂತ ಬಡವರಿಗೆ ತಾಳಿ ಕೊಟ್ಟು ಜೀವನವನ್ನ ಕೊಟ್ಟುಬಿಟ್ಟಲ್ಲ, ನನ್ನ ತಪ್ಪು ತಪ್ಪು. ಯಾಕೆ ಸ್ವಾಮಿ ಈಗೆಲ್ಲ ಹಿಂಸೆ ಮಾಡ್ತಿದ್ದೀರಾ? ವರದಕ್ಷಿಣೆನೆ ಬೇಡ ಅಂತೇಳಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದವರು ಈಗ ಹಿಂಸೆ ಮಾಡ್ತಿದ್ದೀರಾ. ಯಾವ ಚಟನೂ ಇಲ್ದವರು ಈಗ ಕುಡಿತಕ್ಕೆ ಒಳಗಾಗಿ ಡೈಲಿ ಹೀಗೆ ಹಿಂಸೆ ಮಾಡ್ತಿದ್ದೀರಾ. ಮನೇಲಿರೋ ವಸ್ತುನೆಲ್ಲ ಮಾರಿ ಇರೋ ಕೆಲಸನೂ ಕಳ್ಕೊಂಡು ಬಿಟ್ಟಿದ್ದೀರಾ. ಅದು ಅಲ್ಲದೆ ಇನ್ನು ಸ್ವಲ್ಪ ದಿನದಲ್ಲಿ ಈ ಮನೆಗೆ ಒಬ್ಬ ವಾರಸ್ದಾರ ಬರ್ತಾನೆ. ಆ ಮಗುವಿನ ಮುಂದೆ ಭವಿಷ್ಯ ಏನಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿದಿರ? ವಾರಸ್ದಾರ ಮಗುವಿನ ಮುಂದಿನ ಭವಿಷ್ಯ ಕೈಯಾಳಿ ಈ ಹಾದರದ ಗರ್ಭವನ್ನು ಹೊತ್ತುಕೊಂಡು ಈ ಹಾದರದ ಗರ್ಭಕ್ಕೆ ನಾನು ತಂದೆ ಆಗ್ಬೇಕಾ? ಇನ್ನು ಮುಂದೆ ನಿನಗೆ ಆಗಲಿಲ್ಲ. ತುಂಬ ಗರ್ಭಿಣಿಯಾದ ಇವಳನ್ನು ಹೊರ ದೂಡ್ತಾ ಇದ್ದೀರಲ್ಲ, ಅವಳ ಆರೋಗ್ಯದ ಗತಿ ನೀನೊಬ್ಬ ಕಡಿಮೆ ಇದ್ದೆ ಇಲ್ಲಿ. 2 ದಿವಸದಲ್ಲಿ 1 ಲಕ್ಷ ರೂಪಾಯಿ ಹೋದವನು ಇನ್ನೂ ಬರಲಿಲ್ಲ. ಇವತ್ತು ಬಂದಿದ್ದೀಯಾ? 2 ಲಕ್ಷ ರೂಪಾಯಿ ತಂದಿದ್ಯಾ? ಬಾವಾ, ನೀವು ಹೇಳಿದ ಹಾಗೆ ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿ ನಿಮಗೆ ಹಣ ತಂದು ಕೊಡ್ತಾ ಇದ್ದೆ. ಆದ್ರೆ ಒಂದು ಸಾರಿ ನೀವು ನಿಮ್ಮ ಆತ್ಮವನ್ನ ಕೇಳಿ, ಮದುವೆಗೆ ಮುಂಚೆ ವರದಕ್ಷಿಣೆ ವರೋಪಚಾರ ಬೇಡ ಅಂತ ಹೇಳಿದವರು ವರದಕ್ಷಿಣೆಗಾಗಿ ನನ್ನ ತಂಗಿಗೆ ಚಿತ್ರ ಕೊಡ್ತಾ ಇದ್ದೀರಲ್ಲ, ಯಾಕೆ ಬಾವಾ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಬಾವಾ, ಇದ್ದೊಬ್ಬಳು ತಂಗಿ ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ಕೇಳಿದಾಗ ಎಲ್ಲ ಅಲ್ಲಿ ಇಲ್ಲಿ ಸಾಲ ಮಾಡಿ ಸಾಲಗಾರನಾಗಿ ನಿಂತಿರುವೆ. ಸುಮ್ಮನೆ ಈ ದುಶ್ಚಟಗಳಿಗೆ ಬಲಿಯಾಗಿ
ತಂಗಿಗೆ ವ್ಯಭಿಚಾರಣೆ ಅಂತ ಹೇಳಿದರೆ ನಿಮ್ಮ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಯಾವ ಸಹೋದರನು ತನ್ನ ತಂಗಿಯನ್ನ ವ್ಯಭಿಚಾರಿಣಿಯಾದರೂ ವ್ಯಭಿಚಾರಿಣಿ ಅಂತ ಒಪ್ಪಿಕೊಳ್ಳುವುದಿಲ್ಲ. ತನ್ನ ತಂಗಿ ಎಷ್ಟೋ ಕೆಟ್ಟು ಹೋಗಿದ್ರು ಅವಳು ಕೆಟ್ಟುವಂತ ಅಣ್ಣನಿಗೆ ತಕ್ಕ ತಂಗಿ ಬಹಳ ಚೆನ್ನಾಗಿದೆ ಇಬ್ಬರು ಜೋಡಿ. ನೋಡು, ಇನ್ನು ಮುಂದೆ ನಿನ್ನ ತಂಗಿ ಸುಖವಾಗಿ ಸಂತೋಷದಿಂದ ನನ್ನ ಮನೆಯಲ್ಲಿರ್ಬೇಕು ಅಂದ್ರೆ ಇನ್ನು 2 ದಿವಸದಲ್ಲಿ ನನಗೆ 1 ಲಕ್ಷ ರೂಪಾಯಿ ತಂದು ಕೊಡಬೇಕು. ಇನ್ನು ಮುಂದೆ ನನ್ನ ಹತ್ತಿರ ನಿಮಗೆ ಹಣ ತಂದು ಕೊಡಲು ಸಾಧ್ಯವಿಲ್ಲ. ನನ್ನ ತಂಗಿ ಯಾವತ್ತೂ ನನಗೆ ಭಾರವಾಗಿರಲಾರಳು. ಓರ್ವ ಬಂಧು ಅಂತ ತಿಳಿದು ನನ್ನ ತಂಗಿಯನ್ನು ನನ್ನ ಮನೆಯಲ್ಲಿ ಸಾಕುತ್ತೇನೆ. ಸಹೋದರಿ, ಇಂಥ ಪಾಪಿಷ್ಟ ಧನಲೋಭಿ ಮನೆಯಲ್ಲಿ ಇದ್ದು ನರಕ ಯಾತನೆ ಅನುಭವಿಸುವುದಕ್ಕಿಂತ ತವರು ಮನೆಯಲ್ಲಿರುವುದೇ ಲೇಸಪ್ಪ. ಅಷ್ಟೇ ಯಾಕೆ, ಸಂಶಯದಿಂದ ಅಂಧನಾಗಿದ್ದವನ ಕೂಡ ಬಾಳೆ ಮಾಡಿ ಕಣ್ಣೀರು ಸುರಿಸುವುದಕ್ಕೆ ತವರು ಮನೆಯಲ್ಲಿ ಗಂಜಿ ಕುಡಿದಾದ್ರೂ ಜೀವನ ಸಾಗಿಸೋಣ ತಂಗಿ. ಇಲ್ಲ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎಂಬಂತೆ ನೀನು ನನ್ನ ಮದುವೆ ಮಾಡಿಕೊಟ್ಟು ನಿನ್ನ ಭಾರವನ್ನು ಇಳಿಸ್ಕೊಂಡ್ಬಿಟ್ಟೆ ಅಣ್ಣ. ನಾನು ಯಾವಾಗ ಈ ಮನೆಗೆ ಮದುವೆಯಾಗಿ ಬಂದೆನೋ ಆವಾಗಲೇ ಈ ಮನೆ ನನ್ನ ಮನೆ ಆಯ್ತಣ್ಣ. ತವರು ಮನೆಗೆ ಬರುವ ಯಾವ ಅಧಿಕಾರನೂ ನನಗೆ ಇಲ್ಲ ಅಣ್ಣ. ಆಮೇಲೆ ಗಂಡ ಬಿಟ್ಟವಳು ಒಂದು ಈ ಜನರು ನಿಂದಿಸುವುದಕ್ಕೆ ಗುರಿಯಾಗುವುದಕ್ಕಿಂತ ಈ ಮನೆಯಲ್ಲಿ ಗಂಡ ಹೊಡಿಲಿ ಮನೇಲಿ ಏನೇ ಮಾಡಿ ನಾನು ಇಲ್ಲೇ ಇದ್ದು ಬಾಳು ಸಾಗಿಸುವುದೇ ಒಳ್ಳೇದಣ್ಣ. ತವರು ಮನೆಗಂತೂ ನಾನು ಬರಲ್ಲ. ತವರು ಮನೆಗೆ ಬರಲಾರೆ ಅಂತ ಈ ಅಣ್ಣನ ಮನಸ್ಸನ್ನು ಯಾಕೆ ನೋಯಿಸ್ತಾ ಇದ್ದೀಯ? ಹೆಣ್ಣು ಮಕ್ಕಳಿಗೆ ತವರು ಮನೆ ಸ್ವರ್ಗ ಸಮಾನವಂತೆ. ಕೈ ಹಿಡಿದ ಗಂಡ ಎಷ್ಟೇ ಚಿತ್ರ ತವರು ಮನೆಗೆ ಬರಲಾರೆ ಅಂತ ಹೇಳ್ತಾ ಇದೆಯಲ್ಲಮ್ಮ. ಈ ನಿನ್ನ ಉದಾತ್ತ ಗುಣಕ್ಕೆ ನಾನು ಶರಣಾದೆನಮ್ಮ, ಶರಣಾದೆ. ತಂಗಿ, ಒಂದೇ ಒಂದು ಆಸೆ ಇದೆಯಮ್ಮ. ಚೊಚ್ಚಲ ಬಸರಿಯಾದ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ಶ್ರೀಮಂತ ಕಾರ್ಯ ಮಾಡಬೇಕೆನ್ನುವುದೇ. ಅದಕ್ಕಾದ್ರೂ 4 ದಿನ ಇದ್ದು ಅಣ್ಣ, ಶ್ರೀಮಂತ ಕಾರ್ಯ ಮಾಡಿಸ್ಕೋಬೇಕಂತ ನನಗೂ ಆಸೆ ಅಣ್ಣ. ನಮ್ಮಮ್ಮ ಇದ್ದಿದ್ರೆ ಎಷ್ಟು ಸಂತೋಷದಿಂದ ಮಾಡ್ತಿದ್ಲು. ಆದ್ರೆ ನನಗೂ ಮನೆಗೆ ಬರ್ಬೇಕಂತ ತುಂಬಾ ಆಸೆ ಆಗ್ತಿದೆ. ಆದ್ರೆ ನನ್ನ ಗಂಡನಾದವರು ಆಜ್ಞೆ ಕೊಡದೆ ನಾನು ಎಲ್ಲಿಗೂ ಬರಲಾರೆ ಅಣ್ಣ, ನಾನು ಎಲ್ಲಿಗೂ ಬರಲಾರೆ. ರಾಜವೈಭೋಗ ಕಂಡಿ ತವರಲ್ಲಿ ಅದು ಸಿಗದವ್ವ ಅತ್ತೆಯ ಮನೆಯಲ್ಲಿ. ಅತ್ತೆಯ ಮನೆಯಲ್ಲಿ ತೊಟ್ಟಿನ ಮಗಳಾಗಿ ಬಾಳಬೇಕವ್ವ, ತಂಗಿ ಬಾಳಬೇಕವ್ವ. ತೆಗಿಬೇಡ ತಂಗಿ ಕಣ್ಣಾಗ ನೀರ, ತೆಗಿಬೇಡ ತಂಗಿ ಕಣ್ಣಾಗ ನೀರ. ಈ ಅಣ್ಣನಾರ ಮನೆಗೆ ನಿವಾರ, ಈ ಅಣ್ಣನಾರ ಮನೆಗೆ ನಿವಾರ. ತೆಗಿಬೇಡ ತಂಗಿ ಕಣ್ಣಾಗ ನೀರ. ನನ್ನ ತಂಗಿ ಬರಲ್ಲ ಅಂತ ಹೇಳಿದ್ದಾಳೆ. ಆದ್ರೆ ಅವಳ ಸೀಮಂತ ಕಾರ್ಯ ತವರು ಮನೆಯಲ್ಲಿ ಆಗ್ಬೇಕು ಬಾವ. ಅದಕ್ಕಾದ್ರೂ ನನ್ನ ತಂಗಿಯನ್ನು 4 ದಿನ
ಕಂಡೀಷನ್ ಇದೆ. ಯಾವ ಕಂಡೀಷನ್ ಬಾವಾ, ಯಾವ ಕಂಡೀಷನ್? ಇನ್ನು 2 ದಿವಸದಲ್ಲಿ ನನಗೆ ಬೇಕಾದ 1,00,000 ರೂಪಾಯಿಯನ್ನು ತಂದು ಕೊಟ್ಟರೆ ನಿನ್ನ ತಂಗಿ ಸುಖದಿಂದ ಈ ಮನೆಯಲ್ಲಿರ್ತಾಳೆ. ಬೇಕಾದರೆ ನಿನ್ನ ಶ್ರೀಮಂತ ಬಾವಾ, ನೀವು ಹೇಳಿದ ಹಾಗೆ ನಾನು 1,00,000 ರೂಪಾಯಿ ಅಥವಾ 2,00,000 ರೂಪಾಯಿ ಹೇಗಾದ್ರೂ ತಂದು ಕೊಡ್ತೀನಿ. ಆದ್ರೆ ನನ್ನ ತಂಗಿಯನ್ನು ಸುಖವಾಗಿ ನೋಡಿಕೊಳ್ಳಿ ಬಾವಾ, ಸುಖವಾಗಿ ನೋಡಿಕೊಳ್ಳಿ. ಅದೇ ನನ್ನ ಆಸೆ ಬಾವಾ. ನನಗೆ ಬೇಕಾದ 2,00,000 ರೂಪಾಯಿ ಬಂದ್ಬಿಟ್ರೆ ನಿನ್ನ ತಂಗಿ ಸುಖವಾಗಿರ್ತಾಳೆ. ಇಲ್ಲ ಅಂದ್ರೆ ಈ ಮನೆಯಿಂದ ಅವಳನ್ನ ಹೊರಗೆ ಹಾಕಿ. ಏನ್ ಮಾಡಲಿ? ನನ್ನ ತಂಗಿ ಈ ಮನೆಯಲ್ಲಿ ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ಇವನು ಹೇಳಿದ ಹಾಗೆ ನಾನು ಹಣ ತಂದುಕೊಳ್ಳಲೇಬೇಕು. ಹೌದು, ಇವನು ಕೇಳಿದಷ್ಟು ಹಣ ತಂದು ಕೊಡ್ತೀನಿ. ಸ್ವರ್ಗ ನರಕ ಇಲ್ಲ ನೀನೆಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರು ಇರೋ ತನಕ. ಸ್ವರ್ಗ ನರಕ ಇಲ್ಲ ನೀನೆಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರು ಇರೋ ತನಕ. ಎಂಥದ್ದು ಮಾಡೋದು ಮಾರೇರಿ, ನಮ್ದು ತಲೆ ಬಿಸಿ ಒಂದೇಳು ವ್ಯಾಪಾರ. ಅದು ಆಯ್ತು ಇದು ಆಯ್ತು, ಮೊಳಗಾಲ್ ಬಂದ್ರೆ ಕೊಡಿ ರಿಪೇರಿಗೆ ಮಾಡ್ತದೆ, ಮತ್ತೆ ಬಾಕಿ ಟೈಮ್ನಾಗೆ ಪಾತ್ರೆಗೆ ಬೆಸ್ಗೆ ಹಾಕ್ತದೆ ತೂತು ಬಿದ್ರೆ. ಮತ್ತೆ ನಮ್ಮ ವ್ಯಾಪಾರ ಮಾಡ್ತದೆ. ನಾವು ಮಾಡ್ದಿರೋ ದಂಧಿ ಇಲ್ಲ, ಆಡಿಗೆ ಶಕ್ತಿ ಇಲ್ಲ. ನಮ್ದು ಏನ್ ಮಾಡ್ತದೆ, ನಮ್ದು ಲಗ್ನ ಆಗ್ತದೆ ಎಷ್ಟು 5-6 ಲೆಕ್ಕಕ್ಕೆ ಇಲ್ಲ. 4-5 लग्न होता है. जाति क्या ಆಗಲ್ಲ, एक लग्न आता है गपचिप बैठता है. हम लोग ऐसा नहीं, 4-5 लग्न आता है, 20-30 मक्कल हेड़ता है. क्या ऐसे क्या होता है, हमारा जनसंख्या जास्ती होता है तो मुझे चिप आता है. क्या हो करेगा? अरे ये गुड़ी मक्की हनुमंतुंದು ಅಲ್ಲ ನೀನು? ನಾಟಕಕ್ಕೆ ಹೋಗ್ತಿದೆ, ಈಗ ಗುಡಿಯಲ್ಲಿ ಗೋಬಿ ಮಂಚೂರಿಗೆ ಅನಿಸ್ತದೆ. ಅರೆ ಇವನು ಭಯಂಕರ ನಾಟಕ ಮಾಡ್ತದೆ. ಮೊದಲೇ ಇವನು ಎಲ್ಲ ಕಡೆ ಹನುಮಂತಂದೇ ಹವ ಆಗಿತ್ತು, ಈಗ ಹನುಮಂತ ಹೋಯ್ತು, ಈ ಕೊಡಗಡೆ ಹನುಮಂತಿಗೆ ಚಾಲು ಆಗದೆ. ಅರೆ ಅಲ್ಲ, ಒಬ್ಬರ ಮೇಲೆ ಒಬ್ಬರು ಬರ್ತದೆ ಇರ್ತಾರೆ. ಇನ್ನು ಸ್ವಲ್ಪ ದಿವಸ ಹನುಮಂತ ಆ ಕಡೆಗೆ ಅವನು ಹೋಯ್ತಾರೆ, ಮತ್ತೊಂದು ಬರ್ತದೆ. ಎಂತ ಮಾಡುದು ಅದೇ ಅಂದಲ್ಲ, ಮಕ್ಕಳು ಮಾಡುದು. ಸಾಹೇಬರು 1 ನಂಬರ್ ಉಂಟು ಮಕ್ಕಳು ಮಾಡೋಕೆ. ಅದು ಹೆಂಗೆ ನಿಮ್ಗೆ ಅಲ್ಲ, ಮನ್ಸು ಮಾಡ್ಬೇಕು. ನೀವು 4-5 ಲಗ್ನ ಆದ್ರೆ ಆಯ್ತದೆ. ಹಂಗೆ ಮಾಡಿದ್ರೆ ನೀವು ಹಿಂದೂ ಜಾತಿ ಉಂಟಲ್ಲ, ಮೆಟ್ಟಲ್ಲಿ ಹೊಡಿತದೆ. 4-5 ಆದ್ರೆ ಒಂದೇ ಹಿಂದೆ. ನಮ್ದು ಆಗಲ್ಲ, ನಮ್ದು 4-5 ಆದ್ರೂ ಒಂದೂ ಇಲ್ರಿ, ಎಲ್ಲದು ಭಾಗ್ಯ. ಅಭಿ ಕುಚ್ ನೈ, ಅಭಿ देखता है और मेरे को पसंद नहीं, वो भी आता नहीं. वो बिहारी वाला है, वो भी गया. वो क्या होता है, ಮೊದಲದು ಹಿಂತಿ ಉಂಟಲ್ಲ, ಅದು ಒಬ್ಬನ ಸಂತಿಗೆ ಓಡಿ ಹೋಯ್ತು. 2ನೇದು ಹಿಂತಿನೂ ಓಡಿ ಹೋಯ್ತು. ಇದು 3ನೇದು ಹಿಂತಿ ಉಂಟಲ್ಲ, उसका आंख बड़ा बड़ा है, उसको मैं पसंद करके उसको शादी किया. बाद में वो क्या किया, बाद में वो भी ओढ़ गई. अरे मैं क्या करूं? ಅದಕ್ಕೆ ಹುಡುಕಿ ಕೊಟ್ಟರೆ ನಿಮಗೆ ಒಂದು ಬಹುಮಾನ ಕೊಡ್ತಾರೆ ಅಂತ ನಾನು ಏನು ಮಾಡಿದೆ, ಎಲ್ಲೆಲ್ಲಿ ಹೊಸ ಬಿಲ್ಡಿಂಗು ಕಟ್ತದೆ ಅಲ್ಲೆಲ್ಲ ಬೋರ್ಡು ಹಾಕಿದೆ ನಂದು ಹಿಂತಿದ್ದು ಫೋಟೋ. ಮಂದಿಗೆ ಅದು ಗೊತ್ತಾಗಲಿಲ್ಲ ಸಾಹೇಬ್ರದ್ದು ಹಿಂತಿ ಅಂತ. ಇದು ಎಲ್ಲಿದೋ ಹಿಂತಿ ಬಂದದೆ, ನಾ ಕೆಳಗೆ ಬರ್ತದೆ ಬೋರ್ಡು. ಏನು ಬರ್ತದೆ, ನಂದು ಹುಡುಕಿ ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತದೆ. ನೀವೆಂತ ಮಾಡಿದ್ರೆ ನಂದು ಕಣ್ಣುಗೆ ಮಾತ್ರ ನೋಡಿದ್ರಿ, ನೀವು ಕೆಳಗಿನ ಕಣ್ಣಿಗೆ ನೋಡಲಿಲ್ಲ. ಹಂಗಾಯ್ತು ಅದು. ಈಗ ಆ ಹಿಂತಿಗೆ ನಿಮಗೆ ಹಿಂತಿ ಫೋಟೋ ತೋರಿಸ್ಬೇಕು, ತೋರಿಸ್ತೆ ತಾಡೀರಿ.
ಪೆನ್ಗೆ ಬಹುಮಾನ ಕೊಡ್ತದೆ. ಯಾರಿಗಾರು ಹುಡುಕಿ ಕೊಡ್ತದೆ. ನೀವು ನೋಡಿ ಸಾಕು, ಇದು ನಂದು ಪೈರು ಅಂಗಡಿ ಉಂಟಲ್ಲ, ಅಲ್ಲಿ ಹೊಸ ಬಿಲ್ಡಿಂಗ್ ಕೊಟ್ಟಾರಲ್ಲ, ಅಲ್ಲಿ ಮೊದಲೇ ಹಾಕಿದೆ ನಾನು. ಅಲ್ಲಿ ಹಾಕುದು ಕಡೆಗೆ ಎಲ್ಲ ಕಡೆಗೂ ಹಾಕಿದೆ, ಯಾರು ಹುಡುಕಿನೇ ಕೊಟ್ಟಿಲ್ಲ. ಸಾಯ್ಲಿ, ಅದು ಬಿಟ್ಟಾಕಿ. ಈಗ ಮತ್ಯಾವ್ದಾದ್ರು ಸಿಗ್ತದೆ ಅಂತ ನೋಡುವ. ಈಗ ನಂದು ಪಾತ್ರೆಗೆ ಬೆಸಿಗೆ ಹಾಕುದು ಕೆಲಸ ಮಾಡ್ತದೆ. ಈ ಊರಾಗ ಯಾವ್ದಾದ್ರು ಪಾತ್ರೆಗೆ ತೂಂತು ಆದ್ರೆ ತಗೊಂಡು ಬನ್ನಿ, ಬೆಸಿಗೆ ಹಾಕಿ ಕೊಡ್ತದೆ. ಬರ್ಲಿ. ಉಸ್ಕೋ ಆಂಕ್ ದೇಖ್ರತೆ ನೋಡ್ರೆ ನಂದು ಮೊದ್ಲಂದು ಹಿಂದಿದ್ದು ನೆನಪಾಯ್ತದೆ. ಯಾವ ಭಾಷೆ ಮಾತಾಡ್ತೈತೆ ಅರ್ಥ ಆಗೋಲ್ಲ ನನಗೆ. ಹಲೋ ಭಗವಂತ, ಇವಳಿಗೆ 12 ಜನ ಹೆಣ್ಮಕ್ಳು ಕೊಡಪ್ಪ. ಇರೋದನ್ನ ನೋಡ್ಕೊಳಕ್ಕಾಗೋಲ್ಲ, 12 ನಿನ್ನ. ಓಯ್ ಬೋಲೋ. ನನ್ನ ಪಾತ್ರೆಗೆ ಬೆಸಿಗೆ ಹಾಕಬೇಕು. ಅಯ್ಯೋ, ನೀವು ಯಾವ್ದೋ ಮನೆ ಗೋಲ್ದು ಮಡಕಿ ತಗೊಂಡು ಬಂದೆ. ಗೋಲ್ದು ಮಡಕಿ ಇದಂಗದೆ, ಗೋಲ್ದು ಮೀನ್ ಸಾರು ಮಾಡುದು. 15 ವರ್ಷದಿಂದ ನನ್ನ ಪಾತ್ರೆಗೆ ಬೆಸಿಗೆ ಹಾಕಿ ಹಾಕಿ ಅಡಿಗೆ ಮಾಡ್ತೀನಿ. ಇವತ್ತು ನೋಡಿದ್ರೆ ನನ್ನ ಪಾತ್ರೆ ಹಿಂಗ ಆಗ್ಬಿಟ್ಟೈತಿ. ಬರ್ರಿ ನೋಡ್ ಬರ್ರಿ. ಸ್ವಲ್ಪ ನೋಡಿ ಹಾಕಿ ಕೊಡ್ತೀರನ? ನೋಡು ನೋಡು. ಇದಕ್ಕೆ ನಿಮ್ದು ಏನು ಹಾಕದೆ ಇಲ್ಲಿ ಹಿಂಗೆ ಇಟ್ಟು ತೊಟ್ಟಿ ಹೆಂಗೆ ಬಿಟ್ಟು? ಓ, ಅನ್ನ ಮಾಡಕ ಇಟ್ಟಿದ್ದೆ, ಅದ್ರೊಳಗೆ ಇಷ್ಟು ಒಂದು ಕಟ್ಟಿಗೆ ಕಟ್ಗೆ ಹೊತ್ತು ಮ್ಯಾಗಿಂದ ಹಾಕಿಂದು ಕೆಳಗಿಂದ ಹಾಕಿ. ಇದಕ್ಕೆ ನಾನು ಏನ್ ಮಾಡ್ಬೇಕು? ಅದಕ್ಕೆ ಬೆಸಿಗೆ ಹಾಕಬೇಕು. ಇದಕ್ಕೆ ಬೆಸ್ಕಿ ಹಾಕುದು ನಂದು ಈಗ ಅಷ್ಟ ಆಯ್ತದೆ. ಯಾಕ? ಸುಮಾರು ಖರ್ಚಿಗೆ ಬರ್ತದೆ ಇದು. ಸುಮಾರು ಖರ್ಚು? ಬರೀ ಈಟ ಐತಿ. ಈಟ ಇದ್ರೆ ಜಾಸ್ತಿ ಖರ್ಚಿಗೆ ಬರ್ತದೆ. ಒಂದು 200 ರೂಪಾಯಿಗೆ ಆಯ್ತದೆ. ದೊಡ್ಡದು ಹೋಲು ಉಂಟಲ್ಲ, ಅದಕ್ಕೆ ತ್ರಾಸು ಆಗುದಿಲ್ಲ. ದೊಡ್ಡದು ಕಟ್ ಮಾಡುದು, ಇದಕ್ಕೆ ಪ್ಯಾಕ್ ಮಾಡುದು. ಸಣ್ಣ ಸ್ವಲ್ಪ ಕೈಗೆ ಜಾಸ್ತಿ ಹಿಡಿತದೆ ಕೆಲಸ. ನಮ್ದು ಇಲ್ಲಿ ಚಂದವರೆಗೆ ತಗೊಂಡು ಬಾ ನೀನು, ಅಲ್ಲಿ ನಾನು ಹಾಕೊಡ್ತದೆ. 200 ರೂಪಾಯಿ ಭಾಳ ಆತು. ಬೇಡ ಬಿಡು, ಇಟ್ಕೋ ಏನ್ ಪಾತ್ರೆ ಇದು ನಂದು ಹೋಯ್ತದೆ. ಅಷ್ಟೇ ಯಾಕೆ ಅವಸರ ಮಾಡ್ತೀರಿ? ಯಾರು ಬಂದಾಗ ಕಸ್ಟಮರ್ ಬಂದಾಗ ಚಂದಾಗ ಮಾತಾಡಿ ಕೆಲಸ ಮಾಡಿಸ್ಕೋಬೇಕು. ಬರಬೇಡ, ಕೆಲಸ ಇಲ್ಲ ಅಂದ್ರೆ ಆಗೋದಿಲ್ಲ. ಯಾವುದು ಪ್ರಾಯ? ಮೀನು ಪ್ರಾಯ, ಬಂಗಡಿ ಪ್ರಾಯ, ತಾಯಿ ಪ್ರಾಯ. ಆವಾಗಿಂದ ನೀವು ಹೇಳ್ತದೆ ಪ್ರಾಯ. ಇವತ್ತು ಗುರುವಾರ ತಿನ್ನೋದಿಲ್ಲ, ನಾನು ತಿನ್ನೋದಿಲ್ಲ. ಎಷ್ಟು ತಿಂಗಳಿಗೆ? ಈಗ ಮಾಡಿಕೊಡ್ತೀರ? 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ಕೊಡ್ತದೆ. 100 ರೂಪಾಯಿಗೆ ಆಗುದಿಲ್ಲ, 200 ರೂಪಾಯಿಗೆ ಕೊಡ್ತದೆ. ಇಲ್ಲಿ ಬೆಸ್ಗೆ ಹಾಕೊಡ್ತದೆ. ನನಗೂ ಬೇಡ, ನಿಮಗೂ ಬೇಡ. 150. 150 ಕೊಡ್ತದೆ. ನೋಡುವ, 150 ಕೊಟ್ರೆ ಇದಕ್ಕೆ ಹಾಕ್ತದೆ. ನೋಡು, ಇಲ್ಲಿ ಸಣ್ಣ ಸಣ್ಣ ತುಂತು ಬಿದ್ದದೆ, ಇದಕ್ಕೆ ನಾನು ಹಾಕುದಿಲ್ಲ. ಆಯ್ತು, ಎಲ್ಲ ಹಾಕಿ ಕರೆಕ್ಟಾಗಿ ಮಾಡಿಕೊಡ್ರಿ. ಯಾವಾಗ ಬರ್ಲಿ? ಭಾಳ ದಿವಸ ಆಯ್ತು. ರಾತ್ರಿ 12 ಗಂಟೆಗೆ ಮ್ಯಾಲ್ ಬಾ. ಎಲ್ಲಿಗೆ ಬರ್ಲಿ? 12 ಗಂಟೆದು ಮ್ಯಾಲ್ ಬಾ ಅಂದೆ. ನಮ್ದು ಈಗ ಉಪವಾಸ ಉಂಟಲ್ಲ, ನಮಾಜಿಗೆ ಮಜಾ ಮಾಡ್ತದೆ. ಬೆಳಗ್ಗೆನ ರಾತ್ರಿನಾ? ರಾತ್ರಿಗೆ ಬಾ. ರಾತ್ರಿ 12 ಗಂಟೆಗೆ ಯಾಕೆ ಬರ್ಬೇಕು? ಬೆಸ್ಗೆ ಹಾಕಿ ಹೆಣ್ಣೈತಿ ಮೈಗ. ನಮ್ಮಪ್ಪ ರಾತ್ರಿ 12 ಗಂಟೆಗೆ ಎಲ್ಲೂ ಬಿಡಂಗಿಲ್ಲ. ಅದ್ರ ಮೇಲೆ ಕದಾ ಕ್ಲೋಸ್. ನಿಮ್ಮ ಅಪ್ಪಂದು ಹುಲಿ ಹಿಡಿಲಿ. ಯಾಕ? ಇಲ್ಲ ಅಂದ್ರೆ ಮುಂಜಾನೆ ಬಾ. ಮುಂಜಾನೆ? ಮುಂಜಾನೆ ಕೆಲಸ ಆಗತ್ತೆ ನಿಮಗ? ಸ್ವಲ್ಪ ಮೂಡು ಬರ್ತದೆ, ಮಾಡ್ಕೊಡ್ತೀನಿ. ಅಲ್ರಿ, ಕೆಲಸ ಮಾಡ್ಬೇಕಂದ್ರೆ ಮೂಡ್ ಯಾಕೆ ಬರ್ಬೇಕು? ಅರೆ, ಊಟ ಮಾಡ್ಬೇಕಾದ್ರೆ ಹೊಸುವೆ ಯಾಕಾಗಬೇಕು ಕೇಳ್ದಂಗಾಯ್ತಲ್ಲ ಇದು. ಯಾವಾಗಾರ ಏನಾರು ಮಾಡ್ಕೊಡ್ರಿ. ಒಟ್ಟು ನನ್ನ ಪಾತ್ರೆ ನನಗೆ ಬೇಕು. ಕೊಡ್ತೀನಿ ತಕೋರಿ, ಮುಂಜಾನೆ ಬರ್. ಮುಂಜಾನೆ ಬರ್ಲಿ? ಹಂಗಾರೆ ನಾಳೆ ಬರ್ತೀನಿ. ಎಲ್ಲಿಗೆ ಹೋಗುದು? ಮನೆಗೆ ಹೋಗುದು. ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನೇನು ಹೇಳುದು? ಏನ್ ಹೇಳುದು? ಈಗ ತೂತು ಮಾಡಬೇಡ್ರಿ. ಸ್ವಲ್ಪ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಸುಲಭ ಆಯ್ತದಲ್ಲ. ಎಲ್ಲರ ಮಾಡ್ಕೊಂಡು ಹೋಗ್ರಿ, ಬರ್ಲ. ಇದು ನಂದು ಒಂದು ಏನು ಹೇಳ್ಬೇಕು. ಏನದು ನಿಮ್ದು? ಒಂದು ಹೇಳಬೇಕು. ಒಂದೇನು 2 ಹೇಳ್ರಿ. ನಿಮ್ಮ ಕಣ್ಣು ನೋಡಿದ ಮೇಲೆ ನನಗೆ ಒಂದು ಹಿಂದಿದ್ದು ಜ್ಞಾನ ಬರ್ತೈತೆ. ಹಿಂದಿದ್ದು ನೆನಪು ಆಯ್ತದೆ. ಹಿಂದಿದ್ದು ಏನೇ
ನೆನಪಾಕೈತಿ ನಂತರ ಯಾರು ಲವರ್ ಪ್ಯಾರ್ಗೆ ಆಗದೆ ನಿಮಗೆ ಪ್ಯಾರ್ಗೆ ಆಗದೆ ಹೆಂಗಾಗದ ಹೆಂಗೆ ಅಂತ ನಾನು ಹೆಂಗೆ ಹೇಳಲಿ? ಹೆಂಗಾದ್ರೂ ಬಕ್ರ ಸಿಕ್ತು ಇದಕ್ಕೆ ಲವ್ ಮಾಡುತ್ತಾರ ಮಾಡಿ ನಾವು ಒಂದು ಇಟ್ರ ಆತು. ಯಾರು ಅಂತ ಮಾಡಿದ್ದೀನಿ? ಯಾರು? ಅದೇ ಹಾಡೋ ರಾಮು ರಾಮು. ಅಯ್ಯ ರಾಮ್ಯಾ ಏನೇನ್ ಅವತಾರ? ಹಂಗಲ್ಲ, ತಾಸ್ಗೊಂದು ಬೀಡಿ 3 ಒಂದು ಆಡಿ ಅಂದ್ರೆ ನೀನು ದಿವ್ಸಕ್ಕೊಂದೊಂದು ಕೆಲಸ ಮಾಡ್ಕೊಂತ ಹೋಗ್ತಿ ಅನ್ನಂಗ. ನಮಗೆ ಹೆಂಗ್ ಬರ್ತದ ಹಂಗ ಹೋಗ್ತೀವಿ. ಹಂಗಾರೆ ನನ್ ರಾಮು ಅಂದ್ರ ನಾನ್ ದುಡ್ಡು ಕೊಡಕ್ಕಿಲ್ಲ. ನಿನ್ ದುಡ್ಡು ಬೇಡ, ಮತ್ತೆ ನನ್ ಜೋಡಿ ಕುಣಿ. ಒಟ್ಟು ಅದು ಒಂದ ಬೇಕೆ ನಿನ್ನ. ಮತ್ತ್ಯಾಕೆ ತಡ ಹಸಿರು ಹಚ್ಕೋ. ಮೆಂಟಲ್ ಮ್ಯಾನ್. ರೂಪವೇ ನಿನ್ನದ್ದು. ಈ ನನ್ನ ಅಂತರಾಳದಲ್ಲಿ ಮನೆ ಮಾಡಿರುವ ದೇವತೆ ಕಣೆ ನೀನು. ಅದೆಷ್ಟೋ ದಿನಗಳಿಂದ ನಾವಿಬ್ಬರು ಸ್ನೇಹ ಸೌಜನ್ಯದಿಂದಿದ್ದರೂ ನನ್ನ ಹೃದಯದ ಭಾವನೆಯನ್ನು ನಿನ್ನಲ್ಲಿ ತಿಳಿಸಲು ಸಾಧ್ಯವೇ ಆಗಲಿಲ್ಲ. ಅಶ್ವಿನಿ, ನಿನ್ನ ರೂಪ ನೋಡಿದಾಗಲೆಲ್ಲ ಈ ನನ್ನ ಮೈಯಲ್ಲಿ ಯಾವುದೋ ಒಂದು ರೋಮಾಂಚನವಾಗಿ
ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ಕಳೆದು ಹೋಗುತ್ತಿರುವೆ. ಅಶ್ವಿನಿ, ನಿನ್ನ ಸೌಂದರ್ಯವೇ ನನ್ನ ಕಣ್ಣಲ್ಲಿ ತುಂಬಿಕೊಂಡಿದೆ. ಅಶ್ವಿನಿ, ಅಶ್ವಿನಿ, ನಿನ್ನ ವಿರಹ ವೇದನೆಯಲ್ಲಿ ಬಳಲುತ್ತಿರುವೆ. ಎಲ್ಲಿರುವೆ ಅಶ್ವಿನಿ? ಒಮ್ಮೆ ಬಂದು ನನ್ನ ಕಣ್ಮುಂದೆ ನಿಲ್ಲು. ನಿನ್ನ ಹಸಿವಿನಿಂದ ಕಂಗೆಟ್ಟಿರುವ ಈ ನನ್ನ ಕಣ್ಣುಗಳಿಗೆ ಆ ನಿನ್ನ ಸೌಂದರ್ಯದ ರಸದ ಔತಣ ಅಶ್ವಿನಿ. ಅಶ್ವಿನಿ, ಎಲ್ಲಿರುವೆ ಅಶ್ವಿನಿ?
ಹೋಗುತ್ತಿರುವೆ. ಏನಿದು? ಯಾವುದೋ ಕಲ್ಪನಾ ಲೋಕದಲ್ಲಿ ಮುಳುಗ್ಬಿಟ್ಟಿದ್ರಲ್ಲ, ಎಲ್ಲಿ ಹೋಗಿದ್ರಿ? ವಾಟ್ ಎ ಸರ್ಪ್ರೈಸ್ ಅಶ್ವಿನಿ. ಅಲ್ಲ, ಸರ್ಪ್ರೈಸ್ ಅನ್ನೋ ವಿಷಯ ಏನಂತ ಗೊತ್ತಾಗಿಲ್ಲ. ಏಕೆಂದ್ರೆ ನಾನು ಕಲ್ಪನಾ ಲೋಕದಲ್ಲಿ ಮುಳುಗಿರುವಾಗ ಯಾವ ಸೀರೆಯನ್ನುಟ್ಟು ನನ್ನ ಕನಸಿನ ರಾಣಿ ಪ್ರವೇಶ ಮಾಡಿದ್ದಳೋ ಅದೇ ನನ್ನ ಕನಸಿನ ರಾಣಿ ಅದೇ ಸೀರೆಯನ್ನುಟ್ಟು ನನ್ನ ಕಣ್ಮುಂದೆ ನಿಂತಿದ್ದಾಳ ಅಂತ. ಅಶ್ವಿನಿ, ಈ ಸೀರೆಯಲ್ಲಿ ನೀನು ಎಷ್ಟು ಚಂದ ಕಾಣ್ತಾ ಇದ್ದೀಯ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಸೀರೆಯನ್ನ ಆಯ್ಕೆ ಮಾಡಿ ನಿಮ್ಮ ಕಲ್ಪನಾ ಶಕ್ತಿಯಿಂದ ನನ್ನನ್ನ ಅಚ್ಚುಕಟ್ಟಾಗಿ ಅಚ್ಚುಮೆಚ್ಚಿನಿಂದ ಹೊಗಳಿದ್ಕೆ. ಬಟ್ ಒಂದು ವಿಷಯ, ನಾಳೆ ನಿಮ್ಮ ಕೈ ಹಿಡಿಯೋ ಹುಡುಗಿಗೆ ಯಾವ ಟೆನ್ಷನ್ ಇಲ್ಲ. ಯಾಕಂದ್ರೆ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ನೀವು ಮಿಸ್ ಅಲ್ವಾ? ಸೊ ಆ ಹುಡುಗಿ ತುಂಬಾ ಅದೃಷ್ಟವಂತೆ ಅನಿಸುತ್ತೆ. ಅಶ್ವಿನಿ, ಈ ಸೀರೆಯನ್ನು ನೋಡು ಹೇಗಿದೆ ಅಂತ ಹೇಳು. ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ನಾ ಸೋತು ಹೋದಿನಲ್ಲೇ. ಇಷ್ಟೊಂದು ಅದ್ಭುತವಾಗಿದೆ ಈ ಸೀರೆ. ಹಳ್ಳಿಯ ಸೊಗಡನ್ನ ಸಾರುವ ಈ ಸೀರೆ ನಿಜವಾಗಿಯೂ ಬಹಳ ಅಪರೂಪ ಅನಿಸ್ತಾ. ಅಮರ್, ಒಂದು ವಿಷಯ ನಿಜ ಹೇಳು, ಈ ಸೀರೆ ಯಾರಿಗಿಂತ ಕೇಳಬಹುದಾ? ಮನಸ್ಸು ಕದ್ದಿರೋ ಹುಡುಗಿ ಹೆಸರು ನಿನ್ನಂದ ಕಾಣಲೆಂದು ಸೀರೆ ನನ್ನ ಮನಸ್ಸನ್ನ ಗೆದ್ದಿರುವ ಆ ನನ್ನ ಮಹಾರಾಣಿಗೆ ಆಕಾಶ ಬಾಗಿದೆ. ನೀ ಹೇಳೋದೇನು ಬೇಕಾಗಿಲ್ಲ, ನನಗೆ ಗೊತ್ತಾಯ್ತು ಈ ಸೀರೆ ನಿನ್ನ ಮನಸ್ಸನ್ನ ಕದ್ದಿರೋ ಮಹಾರಾಣಿಗೆ ಅಂತ. ಬಟ್ ನನ್ನ ಕ್ವಶನ್ ಅದಲ್ಲ, ಆ ಮಹಾರಾಣಿ ಯಾರು ಅಂತ. ನಿನ್ನಂದ ಯಾರು ಅಂತ ಹೇಳ್ಬೇಕು ಅಶ್ವಿನಿ. ನಾನು ಆವಾಗಿಂದ ವೇಟ್ ಮಾಡ್ತಾ ಇದ್ದೀನಿ ನಿನ್ ಲವರ್ ನೋಡ್ಬೇಕು, ಅಟ್ಲೀಸ್ಟ್ ಅವ್ರ ಹೆಸರಾದ್ರೂ ಕೇಳಬೇಕು ಅಂತ. ಅಮರ್, ಯಾಕೋ ಸತಾಯಿಸಿದ್ಯಾ? ಪ್ಲೀಸ್ ಹೇಳು ಯಾರು ಅಂತ. ಅವಳು ಎಷ್ಟು ಚಂದ ಗೊತ್ತಾ ಅಶ್ವಿನಿ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಗಳಿಗೆ ನನ್ನ ಕಣ್ಮುಂದೆ ಬಂದ ಹಾಗೆ ಭಾಸವಾಗುತ್ತೆ. ಕೆಣಕುತ್ತಿದೆ ನರ್ತನ ಮಾಡಿದ್ರೆ ನೋವಿದು, ಹಾಡನ್ನ ಹಾಡಿದ್ರೆ ಹೋಗಿದೆ. ಅವಳು ಅಭಿನಯಿಸಿದ್ರೆ ನಾಟ್ಯ ಶಾರದೆ. ಕುಣಿಸುತ್ತಿದೆ ಅಭಿನಯದಲ್ಲೇ ಜನರ ನೇತ್ರವನ್ನ ತಣಿಸುವ ನೇತ್ರಾವತಿ. ಶೆಹೆಯಲು ಯಾರು ಅಂತ ಗೊತ್ತಾ? ತನುವಿನ ನಿನ್ನ ಕವಿತೆ ಕೇಳಿ ನಾನೇನು ಸೋತ್ಕೊಂಡಿದ್ದು ನಿಜ, ಬಟ್ ಹೆಸರು ಈಗಲಾದ್ರೂ ಹೇಳು ಪ್ಲೀಸ್. ಅವಳು ಯಾರು ಗೊತ್ತಾ? ಹತ್ರ ಬಾ. ನನ್ನ ಮನಸ್ಸನ್ನ ಕದ್ದು ಪ್ರತಿದಿನ ನನ್ನ ನಿದ್ದೆಯನ್ನ ಕೆಡಿಸಿದ ಆ ಸುಂದರಿ ಯಾರು ಗೊತ್ತಾ? ಯಾರು ಗೊತ್ತಾ? ಅವಳು ನೀನೇ. ಸಾಧ್ಯ ಇಲ್ಲ, ಇದು ಮಾತ್ರ ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಯಾಕಶ್ವಿನಿ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ನೂರು ಜನ್ಮಕ್ಕೂ ಯಾಕೆ ಸಾಧ್ಯ ಇಲ್ಲ? ನೂರಾರು ಜನ್ಮಕ್ಕೂ ನೀನು ತಮಾಷೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಒಲವಾದರೆ ಏ, ನನ್ನ ಪ್ರಾಣ ಸ್ನೇಹಿತ ಕಣೋ ನೀನು. ಒಲಿದೊಲಿದು ಬಾರೆ ಜೀವಕ್ಕೆ ಜೀವ ಕೊಡೋ ಸ್ನೇಹ ಅಂದ್ರೆ ನಮ್ಮಿಬ್ಬರ ಸ್ನೇಹ ಸಂಬಂಧ. ನನ್ನ
ಅಂತ ನನಗೆ ಗೊತ್ತು. ನಿಂಗಾಗಿಯೇ ನಾವಿಬ್ರು ಎಷ್ಟು ಸ್ನೇಹ ಸೌಜನ್ಯದಿಂದ ಇದ್ದೇವೆ ಅನ್ನೋದು ನಿನಗೆ ಗೊತ್ತು ಅಶ್ವಿನಿ. ನಾವಿಬ್ರು ಅಷ್ಟೊಂದು ಸ್ನೇಹ ಸೌಜನ್ಯದಿಂದ ಇರುವಾಗ ನಿನ್ನ ಸಂಗತಿಯಾಗಿ ನನ್ನ ಮನೆ ತುಂಬಿಸ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದು ನನ್ನ ತಪ್ಪು. ನಾನೊಂದು ನಗಿಸುವೆ ತಪ್ಪು ನಿಂದಲ್ಲ ಕಣೋ. ನಿನ್ನ ಹೃದಯದಲ್ಲಿ ಸ್ನೇಹದ ಬಗ್ಗೆ ಹುಚ್ಚುಚ್ಚಾಗಿ ವಿಕಲ್ಪದ ಭಾವನೆನ ಮಾಡ್ಕೊಂಡಿದ್ಯಲ್ಲ, ಅದ್ರದೇ ನಿಜವಾಗ ಹೌದು. ಸ್ನೇಹವೇ ಬೇರೆ, ಪ್ರೀತಿಯೇ ಬೇರೆ ಕಣೋ. ಪ್ರೀತಿಗೆ ಅದರದೇ ಆದ ವಿಶೇಷತೆ ಇದ್ರೆ, ಸ್ನೇಹಕ್ಕೆ ಅದರದೇ ಆದ ಪರ್ವಕಾಲವಿದೆ. ದಯವಿಟ್ಟು ನನ್ನನ್ನ ಮನಸ್ಸಿಂದ ಕಿತ್ತು ಹಾಕ್ಬಿಡು. ನನ್ನ ಪ್ರೀತಿ ಮಾಡೋಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ನಿನ್ನ ಬಗ್ಗೆ ವಿಕಲ್ಪ ಭಾವನೆ ಮಾಡ್ಕೊಂಡಿದ್ರೆ ದಿನೇ ದಿನೇ ಆ ಭಾವನೆಯನ್ನ ಹೆಚ್ಚು ಮಾಡೋದಕ್ಕೆ ಯಾಕೆ ಸುಮ್ಮನೆ ಹಾಗೆ ಯಾಕೆ ನೀನು ನಿನ್ನ ಭಾವನೆಗೆ ಕಡಿವಾಣ ಹಾಕ್ತೀಯ? ಯಾಕೆ ಸುಮ್ಮನೆ ನೀಲಿ ಕಣ್ಣಲ್ಲಿ ಸಲಿಗೆಯಿಂದ ನೋಡಿ ನನ್ನ ಜೊತೆ ವರ್ತಿಸಿದ್ದನ್ನ ನೋಡಿ ಕಂಡೆ ನಾನು ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡು ಈ ನನ್ನ ಹೃದಯದಲ್ಲಿ ಪ್ರೀತಿಯ ಅರಮನೆಯನ್ನೇ ಆ ಅರಮನೆಯಲ್ಲಿ ನಿನ್ನನ್ನ ರಾಣಿಯಾಗಿ ನೋಡ್ಬೇಕು ಅಂತ ಆಸೆ ಪಟ್ಟಿರುವಂತ ತಪ್ಪಿಸುತ್ತೆ. ಯಾಕೋ ಹೀಗೆ ಹೇಳ್ತಾ ಇದೀಯಾ? ನೋಡು, ನೀನು ನನ್ನ ಪ್ರಾಣ ಸ್ನೇಹಿತ ನಿಜ. ನಮ್ಮ ಸ್ನೇಹ ಅಮರವಾಗಿರ್ಲಿ, ಸ್ನೇಹಕ್ಕೆ ಯಾವ ದೃಷ್ಟಿಯೂ ತಾಗದಿರಲಿ ಅಂತ ಸ್ನೇಹ ಸಂಬಂಧವನ್ನ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟೇನೆ ವಿನಃ ನಿನ್ನೊಂದಿಗೆ ದೇಹವನ್ನು ಹಂಚಿಕೊಂಡು ನಿನ್ನ ಬಾಳ ಸಂಗಾತಿ ಆಗ್ಬೇಕು ಅಂತ ಕೆಟ್ಟ ದೃಷ್ಟಿಯಿಂದ ನಾನು ಯಾವತ್ತೂ ಸ್ನೇಹವನ್ನು ಬೆಳೆಸ್ತಿಲ್ಲ ಅಮ್ಮ. ಚುಚ್ಚಿ ಮಾತನಾಡಿ ಈ ನನ್ನ ಹೃದಯವನ್ನ ಘಾಸಿಗೊಳಿಸುತ್ತಿರುವ ಸ್ಥಿತಿ. ನಾನು ನನ್ನ ಜೀವನದಲ್ಲಿ ಪ್ರೀತಿ ಅಂತ ಮಾಡಿದ್ರೆ ಅದು ನಿನ್ನನ್ನ ಮಾತ್ರ, ನಿನ್ನನ್ನ ಮಾತ್ರ. ಈ ನನ್ನ ಪ್ರೀತಿಯನ್ನ ತುಚ್ಛೀಕರಿಸಿ ನನ್ನ ಈ ಹೃದಯ ಒಡೆದೋಗುತ್ತೆ. ಪ್ರೀತಿಸುವ ಪ್ರೀತಿಯೇ ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೇನೆ ಅಂತ ನಿನಗೆ ಗೊತ್ತಾ? ನಿನ್ನ ಪ್ರೀತಿಯಲ್ಲಿ ಹುಚ್ಚ ಅಶ್ವಿನಿ ನಾನು, ಹುಚ್ಚ. ನೀನಿಲ್ದೆ ಈ ಭೂಮಿ ಮೇಲೆ ನಾನು ಬದುಕಿರೋದಿಲ್ಲ. ಪ್ರೀತಿ ನೀನಿಷ್ಟು ದೂರವೇ ಮಾತ್ರ ಹೇಳ್ಬೇಡ. ನಿನ್ನ ಬಿಟ್ಟು ನಾನು ಈ ದೂರವೇ ಬದುಕೋದಕ್ಕೆ ಸಾಧ್ಯ ಈ ಇಲ್ಲ. ಕ್ಷಣವು ಮಾತ್ರವೇ I love you I love you I love you ಯಾಕೋ ಇದನ್ನ ಕಾಡಿಸ್ತಾ ಇದೀಯಾ? ಒಂದು ಹೇಳಿದ್ರೆ ಅರ್ಥ ಆಗೋದಿಲ್ವೋ? ನನ್ನ ಪ್ರೀತಿ ನಿನಗೆ ಯಾವತ್ತೂ ಸಿಗೋದಿಲ್ಲ, ಸಿಗೋದಿಲ್ಲ, ಸಿಗೋದಿಲ್ಲ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನಿನ್ನ ಮನಸ್ಸಿನಲ್ಲಿರೋ ನನ್ನ ಚಿತ್ರವನ್ನ ಅಳಿಸಿ ಹಾಕಿ ನೀನು ಗಟ್ಟಿ ಮನಸ್ಸು ಮಾಡಿ ನಿನ್ನ ಮನಸ್ಸಿಗೆ ಇಷ್ಟ ಆಗಿರೋ ಬೇರೆ ಯಾವುದೇ ಒಂದು ಕನ್ಯೆಯನ್ನ ಹುಡುಕಿ ಮದುವೆ ಆಗು. ನಾನ್ಯಾವತ್ತೂ ನಿಂಗೆ ಸಿಗೋದಿಲ್ಲ. ದಯವಿಟ್ಟು ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕುಣಿಸುತ್ತಿದೆ ನಿನ್ನ ನಿನ್ನನ್ನ ಕಣ್ಣ ಮರೆತು ನಾನು ಬೇರೆಯವಳನ್ನ ಕೈ ಹಿಡಿದು ಸುಖವಾಗಿ ಸಿಡಿಯಲು ನಾನು ಬದುಕ್ಬೇಕು ಅಶ್ವಿನಿ. ನಿನ್ನ ಸಾಧ್ಯ ಇಲ್ಲ ಅಶ್ವಿನಿ. ತನುವಿನ
ನನ್ನ ಜೀವ ಅಂತಿದ್ರೆ ಅದು ನಿನಗೋಸ್ಕರ ಮಾತ್ರ ಅಶ್ವಿನಿ. ಕಲಿಯಲು ಆಸೆ ನಾನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅಂದ್ರೆ ಪ್ರೇಮದ ಈ ಪ್ರಪಂಚದಲ್ಲಿ ಬೇರೆ ಯಾರು ಯಾವ ಹುಡುಗಿಯನ್ನು ಪ್ರೀತಿಸ ಮಾಡುವುದೇನೀಗ ಒಂದು ವೇಳೆ ನೀನು ಒಪ್ಪಲಿಲ್ಲ ಅಂದ್ರೆ ನಾನು ಬದುಕೋದಂತೂ ಸಾಧ್ಯವೇ ಇಲ್ಲ. ಕೆಣಗುತ್ತಿದೆ ನಿನ್ನ ಕಣ್ಣೋಟ ಕುಣಿಸುತ್ತಿದೆ ನಿನ್ನ ಕಣ್ಣಾಟ. ಅರ್ಥ ಆಗೋದಿಲ್ವಾ? ಇದರಿಂದ ಯಾಕೆ ಬರ್ತಾ ಇದೆಯಾ? ನಿನ್ನ ಕಡೆ ನಂಗೆ ಇಷ್ಟ ಇಲ್ಲ. ನಿನ್ನ ಮಾತಿಂದ ನನ್ನ ಬಂದಿಯನ್ನಾಗಿ ಮಾಡಬೇಡ. ನನಗೆ ಸ್ನೇಹ ಮುಖ್ಯ ಹೊರತು ನನ್ನ ಪ್ರೀತಿ ಅಲ್ಲ. ಈ ಅಶ್ವಿನಿ ಜನ್ಮ ಜನ್ಮದಲ್ಲಿಯೂ ಕೂಡ ಯಾವತ್ತೂ ನಿನಗೆ ಸಿಗೋದಿಲ್ಲ. ಯಾವತ್ತೂ ನಿನಗೆ ಸಿಗೋದಿಲ್ಲ. ನಾ ಕಂಡ ಕನಸು ಕನಸಾಗಿಯೇ ಉಳಿದು ಬಿಟ್ಟಲ್ಲ. ಯಾವ ಹೆಣ್ಣನ್ನ ನಾನು ಪ್ರೀತಿಸಿ ಅವಳನ್ನೇ ಮದುವೆಯಾಗಿ ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಂಡು ನನ್ನ ಜೀವನ ಕಳಿಬೇಕು ಅಂತ ಅನ್ಕೊಂಡಿದ್ದು ಅವಳೇ ನನ್ನನ್ನು ತಿರಸ್ಕರಿಸಿ ನನ್ನ ಪ್ರೀತಿಯನ್ನ ಅವಳಿಲ್ಲದ ಜೀವನವನ್ನು ನಾನು ಉಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಅವಳಿಲ್ಲದೆ ನಾನು ಬದುಕೋದಕ್ಕೂ ಸಾಧ್ಯ ಇಲ್ಲ. ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದೊಲಿದು ಬಾರಿ ನನ್ನ ಆತ್ಮ ನನ್ನ ಪ್ರಾಣ ನೀನೇ ಎಂದು. ಒಂದು ಹೆಣ್ಣಿನಿಂದ ಅವಮಾನಿತನಾಗಿ ಈ ಪ್ರಪಂಚದಲ್ಲಿ ಬದುಕೋದಕ್ಕಿಂತ ನಾನು ಸಾಯುವುದೇ ಉತ್ತಮ. ಹಸುವೆಯನ್ನ ಮರೆತು ನಾನು ಬದುಕೋದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದು. ತಲೆ ಕೆಟ್ಟಿಲ್ಲ ತಾನೆ? ಆತ್ಮಹತ್ಯೆ ಮಾಡ್ಕೊಳ್ತೀಯ ಅಂತ ಏನೋ ಆಗಿದೆ ನಿಮ್ಗೆ? ಆನಂದ, ಅಮರ್, ಈ ಸೀರೆಯನ್ನು ನೋಡಿದರೆ ಕೆಲವೇ ಕ್ಷಣದ ಮುಂದೆ ನಿನ್ನ ಜೀವನದಲ್ಲಿ ಏನೋ ಒಂದು ಅನರ್ಥ ನಡೆದಿದೆ. ಏನಾಯ್ತು? ಏನಾಯ್ತು? ಹೇಳ್ತೀನಿ. ಈ ಪ್ರಪಂಚದಲ್ಲಿ ಒಂದು ಹೆಣ್ಣಿನಿಂದ ಅವಮಾನಿತನಾದ್ಮೇಲೆ ಬದುಕೋದಕ್ಕಿಂತ ಸಾಯೋದೇ ಲೇಸು. ನಾನು ಪ್ರೀತಿಸಿದ ಹುಡುಗಿ, ನಾನು ಮದುವೆ ಆಗ್ಬೇಕು ಅಂತಿದ್ದ ಹುಡುಗಿ ನನ್ನ ಪ್ರೀತಿಯನ್ನ ಧಿಕ್ಕರಿಸಿ ನೀನ್ ನನಗೆ ಇಷ್ಟ ಇಲ್ಲ ಅಂತ ಹೋದ್ಮೇಲೆ ನಾನು ಬದುಕೋದಕ್ಕೆ ಹೇಗೋ ಸಾಧ್ಯ? ಎಂತ ಹೇಳಿ ಅದು? ಎಂತ ಹೇಳಿ? ಒಂದು ಹೆಣ್ಣು ನಿನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ರು ಅಂದ ಮಾತ್ರಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುವೆಯಾ? ಆ ಹೆಣ್ಣು ನಿನ್ನನ್ನು ತಿರಸ್ಕರಿಸಿದರೆ ಏನಾಯ್ತು? ಅವಳ ಕಣ್ಣೆದುರಲ್ಲೇ ಇನ್ನೊಂದು ಕನ್ಯೆಗೆ ಜೀವನವನ್ನು ಕೊಟ್ಟು ನಗುತ್ತಾ ಸಂಸಾರವನ್ನು ಮಾಡಬೇಕು. ಅದು ಆ ನಿನ್ನ ಪ್ರೀತಿಯನ್ನ ತಿರಸ್ಕರಿಸಿದ ಹೆಣ್ಣು ಅಸೂಯೆ ಪಡೆಯುವಂತೆ. ಇದೇ ಕಣ ಜೀವನ. ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲವೋ? ನೀನು ಹೇಳೋದು ಸುಲಭ ಆನಂದ, ಆದ್ರೆ ಅವಳನ್ನು ಮರೆಯೋದು ಹೇಗೋ? ಅವಳೇ ನನ್ನ ಇಡೀ ಕಣ್ಣುಕೊಂಡಿರುವಾಗ, ಅವಳಿಗೋಸ್ಕರನೇ ನನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿರುವಾಗ
ಅವಳನ್ನ ಮರೆತು ಇನ್ನೊಂದು ಹೆಣ್ಣಿನ ಕೈ ಹಿಡಿದು ಜೀವನ ಮಾಡೋದಕ್ಕೆ ಹೇಗೋ ಸಾಧ್ಯ ಆನಂದ? ಆನಂದ್, ನನ್ನಿಂದ ಸಾಧ್ಯ ಇಲ್ಲ ಆನಂದ್, ನನ್ನಿಂದ ಸಾಧ್ಯ ಇಲ್ಲ. ಅಮರ್, ನಿನ್ನ ಮನಸ್ಸಿನ ವೇದನೆ ನನಗೆ ಅರ್ಥ ಆಗತ್ತೆ. ಆದ್ರೆ ಇಂಥ ನಿನ್ನ ಪ್ರೀತಿಯನ್ನು ಅವಳು ಯಾಕೆ ತಿರಸ್ಕಾರ ಮಾಡ್ತಾಳೆ? ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನನ್ನನ್ನು ತಿರಸ್ಕರಿಸುತ್ತದೆ ನನಗೆ ಅರ್ಥ ಆಗ್ತಾ ಇಲ್ಲ. ಯೋಚಿಸಬೇಡ ಅಮರ್. ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅವಳು ಖಂಡಿತವಾಗಿಯೂ ನಿನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ದಾಳೆ. ನೀನು ನಿನ್ನ ಪ್ರೀತಿಯ ನಿವೇದನೆಯಲ್ಲಿ ಫೇಲಾದರೇನಂತೆ. ನೀನು ಪ್ರೀತಿಸುವ ಆ ಹುಡುಗಿಯ ಜೊತೆ ನಾನು ಮಾತಾಡಿ ನಿನ್ನ ಪ್ರೀತಿಯನ್ನ ಅವಳು ಒಪ್ಪುವ ಹಾಗೆ ಮಾಡಿ ನಾನು ನಿನ್ನ ಮದುವೆಯನ್ನು ಮಾಡಿಸುತ್ತೇನೆ. ಖಂಡಿತವಾಗಿಯೂ ಅಮರ್, ಖಂಡಿತವಾಗಿಯೂ. ನೀನು ಹೇಳ್ತಾ ಇರೋ ಮಾತು ನಿಜನೇನೋ? ಖಂಡಿತವಾಗಿಯೂ ನಿಜ ಅಮರ್. ನೀನು ಅವಳನ್ನ ಒಪ್ಪಿಸಿ ನನ್ನ ಮದುವೆ ಮಾಡ್ತೀಯೇನೋ? ಖಂಡಿತವಾಗ್ಲೂ ನಿಜ ಅಮರ್, ಖಂಡಿತವಾಗ್ಲೂ ನಿಜ. ಹೇಳು, ನೀನು ಪ್ರೀತಿಸುತ್ತಿರುವ ಆ ಹುಡುಗಿ ಯಾರಂತ ಹೇಳು. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಅವಳು ಯಾರೇ ಆದರೂ ಸರಿ ಆ ಹುಡುಗಿಯನ್ನ ನಿನ್ನೊಂದಿಗೆ ಮದುವೆ ಮಾಡಿಸುವ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತಗೊಳ್ತೀನಿ ಅಮರ್, ನಾನು ತಗೊಳ್ತೀನಿ. ಯಾಕೆಳು, ನೀನು ನನ್ನ ಜೀವದ ಗೆಳೆಯ, ಜೀವದ ಗೆಳೆಯ. ಹೇಳು ಅಮರ್, ಹೇಳು. ಆನಂದ್, ಈಗ ನನಗೆ ಸಮಾಧಾನ ಆಯ್ತು. ಅವಳು ಬೇರೆ ಯಾರು ಅಲ್ಲ ಕಣ್ಣು, ನಮ್ಮ ಕಾಲೋನಿಯಲ್ಲೇ ಇರ್ತಾಳೆ. ಅದೇ ಆ ಇನ್ಸ್ಪೆಕ್ಟರ್ ಪ್ರಭಾಕರ್ ಇದ್ದಾನಲ್ಲ, ಅವಳ ಏಕೈಕ ಸಹೋದರಿ ಮಿಸ್ ಅಶ್ವಿನಿ. ದೇವ, ಎಂಥ ಸಂದಿಗ್ಧ ಪರಿಸ್ಥಿತಿಯನ್ನು ನನಗೆ ತಂದು. ಅಶ್ವಿನಿ ನನ್ನನ್ನು ಮನಸ್ಸಾರಿ ಪ್ರೀತಿಸಿ ನನ್ನನ್ನೇ ಮದುವೆಯಾಗಲು ಒಪ್ಪಿದ್ದಾಳೆ ಅಂತ ಹೇಳಿದರೆ ಇವನು ಆ ನೋವನ್ನು ಖಂಡಿತವಾಗಿಯೂ ಸಹಿಸಿಕೊಳ್ಳಲಾರನು. ಅಶ್ವಿನಿ ಹತ್ತಿರ ನನ್ನನ್ನು ಮರೆತು ಅಮರನ ಮದುವೆಯಾಗುವಂತ ಹೇಳಿದ್ರೆ ಅವಳು ಸಹ ಖಂಡಿತವಾಗಿಯೂ ಒಪ್ಪಿಕೊಳ್ಳಲಾರಳು. ನೀನು ಪ್ರೀತಿಸಿದ ಹುಡುಗಿಯನ್ನ ನಿನ್ನೊಂದಿಗೆ ಮದುವೆ ಮಾಡಿಸ್ತೀನಿ ಅಂತ ಅಮರ್ನೊಂದಿಗೆ ವಚನವನ್ನು ಕೊಟ್ಟು ವಚನದಲ್ಲಿ ಬಂದಿಯಾಗಿ ನಾನೇನು ಮಾಡಿ ನಾನೊಂದು ತ್ಯಾಗಕ್ಕೆ ಸಿದ್ಧವಾಗಲೇಬೇಕು. ಅಶ್ವಿನಿಯನ್ನ ಹೇಗಾದರೂ ಮಾಡಿ ಒಪ್ಪಿಸಿ ಅಮರ್ನೊಂದಿಗೆ ಮದುವೆ ಮಾಡಿಸಲೇಬೇಕು, ಅಮರ್ನೊಂದಿಗೆ ಮದುವೆ ಮಾಡಿಸಲೇಬೇಕು. ಏನಿಲ್ಲ ಕಣಮ್ಮ, ನಮ್ಮ ಕಾಲೋನಿಯಲ್ಲಿರುವಂಥ ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರ ತಂಗಿ ಅಶ್ವಿನಿ ನನಗೆ ಒಂದ್ಸಾರಿ ನಂಬಲಿಕ್ಕಾಗಿಲ್ಲ ಕಣೋ. ಅದ್ರ ಜೊತೆಯಲ್ಲಿ ನಿನ್ನಂಥ ಆದರ್ಶ ವ್ಯಕ್ತಿಯ ಅಶ್ವಿನಿ ತಿರಸ್ಕರಿಸಿದ್ರು ಅಂದರೆ ಒಂದ್ಸಾರಿ ಆಶ್ಚರ್ಯ ಆಯಿತು. ಆದರೆ ನೀನೇನು ಚಿಂತಿಸಬೇಡ, ಅಶ್ವಿನಿ ನನಗೆ ತುಂಬ ಗೌರವ ಕೊಡ್ತಾಳೆ. ನನ್ನ ಮಾತನ್ನು ಅವಳು ಯಾವತ್ತೂ ತಿರಸ್ಕಾರ ಮಾಡಲ್ಲ. ನಾನು ನಿನಗೆ ಕೊಟ್ಟ ವಚನದಂತೆ ಅಶ್ವಿನಿಯನ್ನ ಒಪ್ಪಿಸಿ ಮದುವೆ ಮಾಡಿಸುವ ಜವಾಬ್ದಾರಿ ನಂದು ಅಮರ್, ನಿಜನೇನೋ? ನೀನು ಅಶ್ವಿನಿ ಜೊತೆ ನನ್ನನ್ನು ಮದುವೆ ಮಾಡಿಸ್ತೀಯಾ? ಖಂಡಿತವಾಗಿಯೂ ನಿಜ. ಈಗ ನನಗೆ ಸಂತೋಷ ಆಯ್ತು. ಖಂಡಿತವಾಗಿಯೂ ನಿಜ. ಸರಿಯಾ? ಇಷ್ಟು ಉಪಕಾರ ಮಾಡು ಅಮರ್. ಇದರಲ್ಲಿ ಉಪಕಾರ ಏನು ಬಂತು? ನೀನು ನನ್ನ ಜೀವದ ಗೆಳೆಯನಿಗಾಗಿ ಇಷ್ಟು ಸಹಾಯ ಮಾಡದಿದ್ರೆ ಹೇಗೆ? ನೋಡು, ನೀನೇನು ಚಿಂತಿಸ್ತೀರಿ, ನಾನೆಲ್ಲವನ್ನ ನೋಡ್ಕೊಳ್ತೀನಿ ಅಮರ್. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ. ಶೋಭಾನವಾಗಿ ನಾನಿನ್ ಬರ್ತೇನೆ. ನಾನು ಸರಿ, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ. ಹೌದು ಅನಂತ್, ಒಂದು 2-3 ದಿವಸದಿಂದ ತುಂಬಾ ಹೊಟ್ಟೆ ನೋವು, ತಲೆ ನೋವು,
ಆಗಾಗ ತಲೆ ಸುತ್ತು ಬೀಳ್ತಾ ಇದ್ದೆ ನಾನು. ಯಾಕೋ ಇಂಥ ಪರಿಸ್ಥಿತಿಲೂ ಕೂಡ ಆಸ್ಪತ್ರೆಗೆ ಹೋಗದೆ ಏನೋ ನೀನು ಹುಚ್ಚಂತರ ಮಾಡ್ತಾ ಇದೀಯಾ? ಇಲ್ಲ, ನಾನು ಒಂದು ಕಡೆ ಆರೋಗ್ಯದ ಸಮಸ್ಯೆ, ಇನ್ನೊಂದು ಕಡೆ ನಾನು ಪ್ರೀತಿಸಿದ ಹುಡುಗಿ ನನಗೆ ಮದುವೆಯಾಗಿ ಹೋಗ್ಲಿಲ್ಲಂತ ಆ ಚಿಂತೆ. ಹೇ, ಈಗ ಆ ಚಿಂತೆ ಹೋಯ್ತಲ್ಲ, ಸರಿ ನೀನು ಆಸ್ಪತ್ರೆಗೆ ಹೋಗು. ಆಸ್ಪತ್ರೆಗೆ ಹೋಗಿ ಸರಿಯಾಗಿ ಔಷಧವನ್ನು ತಗೋ, ಆಯ್ತೆ? ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ. ಸರಿ ಅಣ್ಣ, ನಾನು ಬರ್ತೀನಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಕವನ ಪ್ರೇಮ ಚಿರಂಜೀವಿ, ತೋರುಗಾರ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕವೆಲ್ಲ ಸ್ನೇಹ ಚಿರಂಜೀವಿ. तुमसे मिलना बातें करना बड़ा ಉಪ್ಪಿನಕಾಯಿ ಬೇಕೇನ್ರಿ? ಉಪ್ಪಿನಕಾಯಿ ಊಟದ ಜೊತೆ ಉಪ್ಪಿನಕಾಯಿ ಇದ್ರೇನೆ ಚಂದ. ಬರೀ ಅನ್ನ ಸಾರು ತಿನ್ನೋ ಮುಂದೆ ಒಂದು ಚೂರು ಉಪ್ಪಿನಕಾಯಿ ಕೊಟ್ಟು ಬಿಟ್ರೆ ಆಹಾ, ಅದ್ರ ಮಜಾನ ಬೇರೆ. ಅದಕ್ಕೆ ಪಟ್ಟ ಪಟ್ಟ ಬಂದು ಚಟ ಚಟ ತಗೊಂಡು ಉಪ್ಪಿನಕಾಯಿ ಬೇಕೇನ್ರಿ? ಉಪ್ಪಿನಕಾಯಿ ಆರಾಮದ್ರಿ ಅಲ್ಲ? ಯಾರದು ಉಪ್ಪಿನಕಾಯಿ? ನಮ್ ಡಿಕ್ಕಿ ಗಿರಾಕಿ ಯಾರೋ ಡಿಕ್ಕಿ? ನೀನೆ? ಡಿಕ್ಕಿ ಅಲ್ಲ, ನಂದು ಹೆಸರೈತ್, ನಮ್ಮಪ್ಪ ನನ್ನ ಹೆಸರಿಟ್ಟಾನ ಚಂದು ಅಂತ. ಚಂದು ಮನೆ ಹಾಳಲೆ, ಹೋ ದಿಕ್ಕಿ ಮನೆ ಹಾಳಲೆ, ಅಲ್ಲಿ ಚಂದು ಅಂತೇಳಿ ಅವ ಸಿಗ್ದಲ್ಲಿ ಹೇಳಿ ಹೋದೇನೆ ಮರಿತಿ ನೀನು. ಹೌದು. ಗೋಪಿ, ಉಪ್ಪಿನಕಾಯಿ ತಿಂತಿ? ನಂಗೆ ಉಪ್ಪಿನಕಾಯಿ ಎಲ್ಲ ಬೇಡ ಬರ್ತೀನಿ. ಹೋಗಿ ಈಗ ಮಧ್ಯರಾತ್ರಿ ಮುಂದೆ ಉಪ್ಪಿನಕಾಯಿ ಕೇಳ್ತೀನಿ. ಮಧ್ಯಾಹ್ನ 1 ಗಂಟೆಗೆ ಮುಂದಾರ ಉಪ್ಪಿನಕಾಯಿ ತಗೊಳಕ. ಉಪ್ಪಿನಕಾಯಿ ತಿನ್ನಕ ಯಾವ ಸಮಯ ಇದ್ರೇನು ಕೂಳು ಇದು ಬಿಟ್ರೆ ಸಾಕು, ಎಲ್ಲದಕ್ಕೂ ಉಪ್ಪಿನಕಾಯಿ ಬೇಕಾ? 2 ಗಂಟೆ ರಾತ್ರಿ ನಮ್ಮದಿ ಅಂತ ಊಟ ಮಾಡೋದಿಲ್ಲ, ನಿಮ್ಮದಿಗೆ ಊಟ ಮಾಡೋದಾರ ಹೇಳು. ಮತ್ತೆ ಹೊಟ್ಟೆ ಹಸಿದ್ರೆ ಯಾವ ಬದಿ ಆದ್ರೂ ಎದ್ದು ತಿನ್ನೋರ. ಹೊಟ್ಟೆ ಹಸು ಸಾಲಿಲ್ಲ, ನಾವು ಸರಿ ನಿದ್ರೆ ಬಂದ್ರೆ ಅದಿಲ್ಲ. 9 ಗಂಟೆಗೆ ಫ್ಲಾಟು. ಅದೆಂತ ನಿದ್ದೆ ಬಡಕಾರಿಯೋ ನೀನು. ಈಗ ಉಪ್ಪಿನಕಾಯಿ ಬೇಕು ಬೇಡೋ ಹೇಳು, ಇಲ್ಲ ಅಂದ್ರೆ ಬಾಳ ಜನ ತಗೊಳ್ಳಿರ್ತಾರೆ. ಬೇಕಿದ್ರೆ ಉಪ್ಪಿನಕಾಯಿ ನೋಡಲ್ ರೆಡಿನ ಕುಂತಾರ ಮುಂದೆ. ಏಯ್, ಉಪ್ಪಿನಕಾಯಿ ಬೇಕಾ ಬೇಡ? ಸುಮ್ಮನೆ ಹೇಳ. ಹೇಳ್ತಿ ಇಲ್ಲ ಬೇಕಾ ಬೇಡ? ಚೆಂದುಳ್ಳಿ ಚೆಲುವೆ ಖಾಲಿ ಡಬ್ಬ ತಕ ಬಂದ್ಕೊಂಡು ಉಪ್ಪಿನಕಾಯಿ ಅಂತ ಹೇಳಿದ್ರು ನಾವು ತಕೊಂಬಂತ ಕಾಲ ಬಂದದೆ ಅಂತ ಹೇಳೋದು. ಏನ್ ಮಾಡ್ಬೇಕು, ನೀ ಕೊಟ್ಟಿಲ್ಲ ಹಂಗ ಬಂದೆ ನಾನು. ಅದೇ ಬರ್ಬೇಕಾರಲ್ಲ ಹಿಡ್ಕೊ ಬರೋಕಂತ ಹುಬ್ಳಿಯಿಂದ ತಗೊಂಡ್ ಬರ್ತೀನಿ. ನಿಮ್ಮ ನೀ ರೆಡಿ ಇಡ್ಬೇಕಲ್ಲೆಲ್ಲ. ಅಲ್ಲ ಅದೇ ಖಾಲಿ ಡಬ್ಬ ತಕ ಬಂದ್ಕೊಂಡೆ ಉಪ್ಪಿನಕಾಯಿ ಅಂತ ನಿಮ್ನೆಲ್ಲ. ನಮ್ಮ ಉಪ್ಪಿನಕಾಯಿ ಮುಚ್ಚಿ ಒಳಗಿಟ್ಟಿರ್ತೀವಿ. ಹಾ, ಅಯ್ಯೋ ಅಲ್ಲ, ಡಬ್ಬ ಗಟ್ಲೆ ಇದಾವ. ಡಬ್ಬ ಹೊತ್ಕೊಂಡು ಬರಕ್ ಆಗಲ್ಲ ನೋಡು, ಅದಕ್ಕೆ ಒಳಗೈತಿ. ನೀನು ಬಾ, ಕೊಡ್ತೀನಿ. ನಿಮ್ಮ ಉಪ್ಪಿನಕಾಯಿ ಡಬ್ಬನ ಇಲ್ಲೇ ನೀ ಏನು ನೆಕ್ಕ ಬೇಡ, ಅವ ನೆಕ್ಕತಾನ. ನೋಡ್ತೀಯ ನಿಂಕಲ್ಲ ಅಲ್ಲ ಅಂತ ನೋಡು, ಯಾರೋ ಅಲ್ಲೆಲ್ಲ ಉಗ್ಸಿಟ್ಟು ತಂದಾರ. ಅವನ ಯೂಸ್ ಮಾಡಕ್ ಇಟ್ಕೊಂಡಿದ್ದ ಅನ್ಸುತ್ತ. ಹಾಕೊಳಕ್ ಟೈಮ್ ಸಿಕ್ಕಿಲ್ಲ, ನನಗ್ ಕೊಟ್ಟ. ಬೇಕಾ? ಮಾರಾಟ ಮಾಡಿ ಒಳ್ಳೆ ಇದು ಮಾಡು. ರುಚಿ ಸುಚಿ ಟೊಮೊಟೊ ಗಾರ್ಲಿಕ್ ಪಿಕಲ್. ಹಾ, ಕರೆಕ್ಟ್ ಐತಿ. ಇದು ಬೇಕಾ ಬೇಡ? ಬೇಕು ಮಾರ್ತೀನಿ ಇನ್ನಷ್ಟು ಚಂದಾಗಿರೋಳು. ಓಯ್, ಹಂಗ ತಗೊಂಡು ಹೊಂಟಿಲ್ಲ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ? ಕಡಿಗ ಹೆಂಗೆ ಉಪ್ಪಿನಕಾಯಿ ರೇಟ್ ಹೆಂಗಿದು? ಇದಕ್ಕ 3 ರೂಪಾಯಿ. ಅದ್ರ ಮೇಲೆ 1 ಇರ್ತೈತಿ, 2 ಕಮಿಷನ್ ನಮಗ. ಹಾ, ನಿನಗಂತರೂ ಕೊಡಂಗಿಲ್ಲ, ಸುಮ್ನಿರ್ ನೀ. ಆಸೆ ಪಟ್ಕೋಬೇಡ. ತಿಪ್ಪಿ ಅಲ್ರಿ ನಂಗೆ ಲವ್ ತಿಪ್ಪೇಶಿ, ಉಪ್ಪಿನಕಾಯಿ ಬೇಕಿತ್ತೇನೋ ನಿನಗ? ಉಪ್ಪಿನಕಾಯಿ ಮಾರಕ್ ಬಂದೀನಿ ನಾನು. ಅಲ್ರಿ ನಂಗೆ ಲವ್ ಮಾಡಲ್ಲ ಏನ್ ಕಡಿಮೆ ಐತ್ರಿ? ಕಂಡವ್ರೆಲ್ಲ ಬಣ್ಗ್ಯಾ ಕೈ ಹಾಕ್ರೆ ನಾ ಹೆಂಗ್ ತಗೊಳ್ಳಿ ತಾಯಿ?
ಅವನ ನೆಕ್ಕೋ ಅಂತ ಕುಂತಾನ. ನಿನಗೂ ನೆಕ್ಕೋ ಅವಕಾಶ ಕೊಡ್ತೀನಿ. ಉಪ್ಪಿನಕಾಯಿ ಬೇಕೇನು? ಮಾವಿನಕಾಯಿ ಅದ್ರ ತಗಂತ ನೋಡಿ, ಅದು ಸುಮ್ಮಿ ಕಿತ್ಲಿ ಅದೆಂತದ್ದು ಹೇಳ್ತಾರಲ್ಲ ಅದೆಲ್ಲ. ಹೌದಾ? ಹಂಗಾರ ಈಗ ನನ್ನ ಉಪ್ಪಿನಕಾಯಿ ನಿನಗೆ ಬೇಕು ಅವನಿಗೆ ಬೇಕು? ಈ ಉಪ್ಪಿನಕಾಯಿ ಡಬ್ಬಿ ಒಳಗೆ ನಾ ಫಸ್ಟ್ ಕೈ ಹಾಕಿ ಅಂತ ಅಲ್ಲಿಂದ ಒಗ್ದವೇ ಅವ ಮತ್ತೆ. ಹೌದಾ? ಅವನಿಗೆ ಫಸ್ಟ್ ಕೈ ಹಾಕ್ದಂಗ ಇಲ್ವಾ? ಆಯ್ತಾಯ್ತು, ಹಂಗಾರ ಅವನಿಗೆ ಕೊಡ್ತೀನಿ. ಹಂಗೆ ಕೊಡು, ಬೆಸ್ಟ್ ಇಲ್ಲ ಮತ್ತೆ. ನನಗೂ ಇರ್ಲಿ. ಒಳಗ ಒಂದು ಬ್ಯಾರೆ ಹೇಳ್ತಿ, ಇಲ್ಲೇ ಬಂದು ಬ್ಯಾರೆ ಹೇಳ್ತೀನಿ. ನಿನ್ನ ಅಜ್ಜಿ ಬೇಕು ಉಪ್ಪಿನಕಾಯಿ. ನಿನಗೂ ಬೇಕು? ನಿನಗೆ ಬೇಡ? ನನಗೆ ಬೇಕೇ ಬೇಕು. ಫಸ್ಟ್ ಕೈ ಹಾಕ್ದವನು ನಾನು. ಇಬ್ಬರೊಳಗೆ ನಾನು ಯಾರಿಗೆ ಕೊಡ್ಲಿ ಉಪ್ಪಿನಕಾಯಿ? ಫಸ್ಟ್ ಖಾಲಿ ಡಬ್ಬ ತೋರ್ಸಿ ಮಳ್ ಮಾಡ್ ನೀನು. ಅವನಾರ ಈಗ ಬಂದಾನೆ. ಹೌದಾ? ಹಂಗಾರ ಒಂದು ಕೆಲಸ ಮಾಡಿ, ನೀನಂತರೂ ಬಗ್ಗಂಗ್ ಕಾಣವಲ್ಲಿ. ಇಬ್ರು ಯಾರು ಚಂದಾಗಿ ಹಾಡಿ ಕುಣಿತಿರೋ, ಯಾರು ಚಂದಾಗಿ ನಿಂತಿರ್ಲಾರ್ದಂಗೆ ಡ್ಯಾನ್ಸ್ ಮಾಡ್ತಿರೋ ಅವ್ರಿಗೆ ಕೊಡ್ತೀನಿ ನನ್ನ ಉಪ್ಪಿನಕಾಯಿ. ಕೊಡು ಮನ್ಸು ಬಾಳ ಅದ ಮಾರೈತಿ. ಹೌದಾ? ಶುರು ಮಾಡು. ಏನ ತಳ ತಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಏನ ತಳ ತಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಏನ ತಾಳ ತಾಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಕಣ್ಣಿಗೆ ಹಾಕಿ ಬಿಗಾಕಲ್ಲ ನಿನ್ನ ನೋಡಿ ಹಾಗೆ ನಿಪಾಕಲ್ಲ. ಕಣ್ಣಿಗೆ ಹಾಕಿ ಬಿಗಾಕಲ್ಲ ನಿನ್ನ ನೋಡಿ ಹಾಗೆ ನಿಪಾಕಲ್ಲ. ಏನ ತಾಳ ತಾಳ ಏನ ಪಳ ಪಳ ಏನ ತಾಳ ತಾಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ನೋಡಬೇಡಿ ಪಕ್ಕ ಪಕ್ಕ ಮಾರಿ ಹೋಗತರ ಚಂದ್ರ ಲಕ್ಕ ಲಕ್ಕ. ಒಬ್ಬ ಹರಿಸಿ ಹೋಗತೀರಿ ನಕ್ಕ ನಕ್ಕ. ಹುಡುಗಿ ಹುಡುಗ ಎಬಿಸಿದಿ ನನಗ ಗುಂಗ ಎಬಿಸಿದಿ. ಹುಡುಗಿ ಹುಡುಗ ಎಬಿಸಿದಿ ನನಗ ಗುಂಗ ಎಬಿಸಿದಿ. ನೈಸ ಹುಡುಗಿ ನೈಸ ನೀವು ಅಂದ್ರ ಹುಡುಗಿಸ. ಚಿನ್ನ ತಳ ತಳ ಪಳ ಪಳ ಇನ್ನ ತಳ ತಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಏನ ತಳ ತಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಒಳ್ಳೆ ಪಟ್ಟದಲ್ಲ ಸುತ್ತು ಬಂದ್ರು ನಿನ್ನ ಕೈಗೆ ಎಲ್ಲೂ ಇಲ್ಲ. ಮೈ ಕಟ್ಟದಾಗ ಮತ್ತಗಳ ಮೈ ನಲ ಹಾಗಳ ಕೆಂಪಗುಳ. ನನ್ನ ತಲೆಯ ಕೆಡಿಸಿದಿ ಮನೆಯ ಪೂರ ಬಿಡಿಸಿದಿ. ನನ್ನ ತಲೆಯ ಕೆಡಿಸಿದಿ ಮನೆಯ ಪೂರ ಬಿಡಿಸಿದಿ. ನೈಸ ಹುಡುಗಿ ನೈಸ ನೀವು ಮಾತ್ರ ಕೊಡುಗಿಲ್ಲ. ಚಿನ್ನ ತಳ ತಳ ಏನ ಪಳ ಪಳ ನಿನ್ನ ತಳ ತಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಮಕ್ಕಳ ನಿಮ್ಮಿಬ್ಬರಿಗೂ ಕಾಂಪಿಟೇಷನ್ ಆಯ್ತು, ನನಗ ಕಾಂಪಿಟೇಷನ್ ಆಯ್ತು ಗೊತ್ತಾಗವಲ್ದು ನನಗೆ. ಅಲ್ಲ ನಿಂದ ನೀ ಉಪ್ಪಿನಕಾಯಿಗೆ ಎಟ್ಟೆಲ್ಲ ಕುಣಿಸ್ತೇ ಮಾರೈತಿ. ಏನು ಕುಣದಿ ನೀನು? ಅವ ಅಂತರೂ ಒಟ್ಟ ಇಲ್ಲಿಂದ ಇದ್ದಿದ್ದು ಇಲ್ಲಿ ಕಾಲು ಎತ್ತಿಡಂಗಿಲ್ಲವ. ಹಲೋ ಹಲೋ ಮೈಕ್ ಟೆಸ್ಟಿಂಗ್ 1 2 3 ಹೇಳ. 9,000 ಕೊಟ್ಟು ನಮ್ಗಲ್ಲ ಮತ್ತೆ 9 ಅಲ್ಲ ಮ್ಯಾಲ 1. ಅದರ ಸಲುವಾಗಿ ನೀವು ಕುಣಿಬೇಕು, ನೀವು ಡ್ಯಾನ್ಸ್ ಮಾಡಬೇಕು. ನಮ್ಗಿಂತ ಬರ್ತದೆ ಮಾಡಿದ್ರೆ ನಿಮ್ಮ ಲೆಕ್ಕದಾಗೆ. ಹೌದಾ? ನಮ್ಮ ಲೆಕ್ಕದಾಗ ಹಾಕದ ಮೇಲೆ ಅದ್ರ ಗಿಚ್ಚು ಬೇರೆ. ಅದೆಲ್ಲ ಬಿಡಕು ಬಿದ್ದಿಗೆ ಬೇಡ, ಅದನ್ನ ಎತ್ತ ಬೇಡ ಹೇಳ ಹಂಗ.
ಯವ ಆಯ್ತು ಹೌದೌದೌದು ಹಾ. ಅದ್ರ ಬಗ್ಗೆ ಏನ್ ತಲೆಬಿಸಿ ಹಾಕ್ಬೇಡ ನೀನು ಮತ್ತೆ. ಈಗೇನೀಗ ಇನ್ನೂ ಆಯ್ತೋ ಇಲ್ಲೋ ನಿಮಗೆ ಹುರುಪು ನನಗಿಲ್ಲಪ್ಪ. ಇಲ್ಲ ಇಲ್ಲಪ್ಪ. ಹಂಗಾರ ನಿಮ್ಮಿಬ್ಬರ ಕೈಯಾಗ ಏನೂ ಆಗಂಗಿಲ್ಲ. ಏ ಆ ಮಾತು ಹೇಳ್ಕೋಬೇಡ ನೀನು. ಆ? ನಾವ್ ಏನ್ ಮಾಡಾಗದಲ್ಲ ಇದ್ದರ್ನೆಲ್ಲ ಕೇಳಿ ನೋಡಿ ಹೇಳ್ತಾರೆ. ಹೌದಾ ಹೌದೌದು. ಒಳಗ ನಡಿ ನಿಮ್ಮಿಬ್ಬರ ಕೈಯಾಗ ಏನ್ ಹಾಕಿತ್ತು ಒಂದ್ ಕೆಲಸ ನೋಡೇ ಬಿಡ್ತೀನಿ. ಹೌದಾ ಹೆಂಗಾದ್ರೂ ಚಳಿ ಹತ್ತೈತಿ ಬಿಡ್ಸ ಬಿಡೋಣ. ಚಳಿ ತಾಳೆನು ಈ ಚಳಿಯ ನನಗೆ ಒಂದು ಡೌಟ್. ಏನ್ ಡೌಟಪ್ಪ ಮತ್ತೆ ಸಣ್ಣಿರ್ಬೇಕಂದ್ರೂ ಒಂದು ಡೌಟ್ ಅನ್ನ. ಏನು ನೀವು ಬಂದ ತಕ್ಷಣ ಈ ತರ ಹಾಡು ಹೇಳೋದಲ್ಲ ಅಂತೇಳಿ ಅಂದ್ರೆ ಮುಂದೆ ಕೂತಾರ ಮಳ್ಳಾಗಲಿ ಅಂತೇಳಿ ಹಿಂದೆ ಕೂತಾರ ಹಾಡು ಹೇಳಿ ಅಂತೇಳಿ. ಮುಂದೆ ಕುಂತವ್ರು ಮಳ್ಳಾಗೋದು ಬೇಡ ಅವ್ರು ಹುರುಪು ಹೇಳಿ ಅಂತ. ಬರು ವರ್ಷ ಉಪ್ಪಿನಕಾಯಿ ಕಾರಿಲ್ಲ ಹೇಳಿ ತಲಾಂತರದಿಂದ ಬಂದೈತಿ. ನಮ್ಮ ಮಾಲಕ ಸ್ಟಾರ್ಟ್ ಮಾಡಿದ್ ಮೊದ್ಲು. ಉಪ್ಪಿನಕಾಯಿ ಡಬ್ಬ ತಕೊಂಡಿ ಬಾ, ನಾಳೆಗೆ ಯಾರಿಗಾರು ಊಟ ಹಾಕಾಯ್ತದಲ್ಲ. ಅಲ್ಲ ಮಾರೇ ನೀ ಮೊದ್ಲು ತಗೊಂಡು ಉಪ್ಪಿನಕಾಯಿ ತಗೊಂಡು ಹೋಗೋ.